ಬನ್ನಿ ಬನ್ನಿ ಬೆಳ್ಳಂಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಅಕ್ಕಿ ತಿಂದವ ಹಕ್ಕಿಯ ಹಾಗೆ, ಜೋಳ ತಿಂದವ ತೋಳದ ಹಾಗೆ, ನವಣೆ ತಿಂದವ ತವಣೆಯ ಹಾಗೆ ಸರ್ವಜ್ಞ ಎಂದು ಇಲ್ಲಿ ಸರ್ವಜ್ಞರು ನವಣೆಯನ್ನು ಬಿಲ್ಲಿನ ದಾರಕ್ಕೆ ಹೋಲಿಸಿದ್ದಾರೆ. ನವಣೆಯ ಮಹತ್ವ ಎಂಥದ್ದು ನೋಡಿ. ಬಿಲ್ಲಿನ ದಾರ ಹೇಗೆ ಎಷ್ಟು ಬಾಗಿದರೂ ಕೂಡ ಅನುಕೂಲಕ್ಕೆ ತಕ್ಕಂತೆ ಮತ್ತೆ ಪುನಃ ತನ್ನ ಸ್ಥಾನಕ್ಕೆ ಬಂದು ಅದರ ಶಕ್ತಿಯನ್ನು ಪ್ರದರ್ಶಿಸುತ್ತದೆಯೋ ಅದೇ ರೀತಿ ನವಣಕ್ಕಿಯೂ ಕೂಡ ತನ್ನ ಮಹತ್ವವನ್ನು ತಿಳಿಸಿದೆ. ಅದು ಕೂಡ ಪ್ರತಿಯೊಬ್ಬರಿಗೂ ಯಾರೇ ಇರಲಿ, ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಯಾವುದೇ ರೀತಿ ಈ ನವಣಕ್ಕಿಯನ್ನು ಸೇವಿಸಿದರೆ ಅದರ ಮಹತ್ವ ಬಹಳ ಹೆಚ್ಚಾಗಿದೆ ಅಂತ ನಾವು ಇಲ್ಲಿ ತಿಳ್ಕೋಬಹುದಾಗಿದೆ. ಯಾಕಪ್ಪ ಇಷ್ಟೆಲ್ಲ ನವಣಕ್ಕಿ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ, ಹೌದು ವೀಕ್ಷಕರೇ, ಖಂಡಿತ ಇವತ್ತು ನಾವು ನವಣಕ್ಕಿಯ ಸ್ಪೆಷಲ್ ಅಡುಗೆಯನ್ನು ತೋರಿಸ್ತಾ ಇದ್ದೀವಿ. ನಮ್ಮ ಎಲ್ಲರ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮ ನೆಚ್ಚಿನ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಸ್ಪೆಷಲ್ ಶೆಫ್ ಇದ್ದಾರೆ, ನವೀನ್ ಶೆಟ್ಟಿ ಅಂತ. ನಮಸ್ಕಾರ. ನವೀನ್ ಶೆಟ್ಟಿ ಅವರು ನಮಗೋಸ್ಕರ ನವಣಕ್ಕಿಯಿಂದ ಏನು ಮಾಡ್ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ. ನವೀನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮ್ಮ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕಾಗಿ ನವಣಕ್ಕಿಯಿಂದ ಏನು ಮಾಡ್ಕೊಡ್ತಾ ಇದ್ದೀರಾ? ನವಣಕ್ಕಿಯಿಂದ ಟಿಕ್ಕಿ ಮಾಡಿಕೊಡ್ತಾ ಇದ್ದೀವಿ. ನವಣಕ್ಕಿಯಿಂದ ಟಿಕ್ಕಿ. ಓ ಸೂಪರ್. ಎಲ್ಲರೂ ನವಣಕ್ಕಿಯಿಂದ ಕಿಚಡಿ, ಪಾಯಸ ಎಲ್ಲ ಸಾಮಾನ್ಯವಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮಕ್ಕಳೆಲ್ಲ ಅದನ್ನ ಮುಟ್ಟೋದೇ ಇಲ್ಲ ಯಾರು, ಅಲ್ವಾ? ಅದಕ್ಕೋಸ್ಕರ ಇದು ಟಿಕ್ಕಿ. ಟಿಕ್ಕಿ ಸೂಪರ್. ಹಾಗಿದ್ರೆ ನಾವು ನಮ್ಮ ವೀಕ್ಷಕರು ಎಲ್ಲ ಕಾಯ್ತಾ ಇದೀವಿ, ನವಣಕ್ಕಿಯಿಂದ ಟಿಕ್ಕಿ ಹೇಗಪ್ಪ ಮಾಡ್ತೀರಾ ಅಂತ. ತಯಾರಾಗಿದ್ದೀರಾ? ಸಾಮಾನುಗಳು ರೆಡಿನಾ? ಹಾಗಾದ್ರೆ ಮೊದಲಿಗೆ ನವಣಕ್ಕಿ ಟಿಕ್ಕಿಗೆ ಏನೇನು ತಗೊಂಡಿದ್ದೀರಾ ಹೇಳ್ತೀರಾ ನಮಗೆ? ಹೇಳಿ. ಹಾಗೆ ಬೇಯಿಸಿರುವಂಥ ಆಲೂಗಡ್ಡೆ, ಬೇಯಿಸಿರುವಂಥ ನವಣೆ ಅಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಯಿಲ್, ಉಪ್ಪು, ಕಟ್ ಮಾಡಿದಿರೋಂಥ ಬೀನ್ಸು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಆಮೇಲೆ ಗ್ರೀನ್ ಚಿಲ್ಲಿ, ಹಸಿಮೆಣಸಿನಕಾಯಿ, ಕಟ್ ಮಾಡಿದಿರೋಂಥ ಈರುಳ್ಳಿ, ಜೀರಿಗೆ, ಗರಂ ಮಸಾಲ, ಚಿಲ್ಲಿ ಪೌಡರ್, ಅರಿಶಿನ ಪುಡಿ. ಬೇರೆ ಟಿಕ್ಕಿಗೂ ಇದಕ್ಕೂ ಏನು ವ್ಯತ್ಯಾಸ? ಯಾವ ರೀತಿ ನವಣಕ್ಕಿಯಿಂದ ಹೆಂಗೆ ಬೈಂಡಿಂಗ್ ಬರುತ್ತಾ ಅದು ಅಂತ ನನಗೆ. ನವಣಕ್ಕಿಯಿಂದನೇ ಮಾಡ್ತಾ ಇದೀವಿ ಅಂದ್ರೆ ಆಲೂಗಡ್ಡೆಯಿಂದ ಮಾಡ್ತಾ ಇದೆ, ತುಂಬಾ ಬೇರೆ ಬೇರೆ ಐಟಮ್. ನವಣಕ್ಕಿಯಿಂದ ಇಲ್ಲಿವರೆಗೆ ಯಾರು ಅದನ್ನ ಟ್ರೈ ಮಾಡಿದ್ದಾರೆ. ಅದು ನಾವು ಇನ್ನೂ ಒಂದು ಸ್ವಲ್ಪ ವಿಶೇಷವಾಗಿ ಮಾಡೋಣ. ವಾವ್, ಸೂಪರ್ ಅಲ್ಲ. ಹಾಗಿದ್ರೆ ಬೇಗನೆ ಮಾಡ್ಬಿಡಿ ನವಣಕ್ಕಿ ಟಿಕ್ಕಿ. ಕಾಯ್ತಾ ಇದ್ದೀನಿ ನಾನು. ಮೊದಲಿಗೆ ಏನ್ ಮಾಡ್ತೀರಾ ಹಾಗಿದ್ರೆ? ಬಾಯ್ಲ್ ಮಾಡಿರೋಂಥ ಮಿಲೆಟ್ ಹಾಕ್ತಾ ಇದ್ದೀನಿ ಇದಕ್ಕೆ. ಬೇಯಿಸಿರೋದು ಮಿಲೆಟ್. ನವಣಕ್ಕಿನೇ ಬರೀ ನವಣಕ್ಕಿನೇ ಇರೋದು, ಬೇರೆ ಏನು ಹಾಕಿಲ್ಲ ಇದಕ್ಕೆ. ಸಾಮಾನ್ಯವಾಗಿ ನವಣಕ್ಕಿ ಬೇಯಿಸೋದು ಗೊತ್ತಿರುತ್ತೆ, ಆದ್ರೂ ನಮ್ಮ ವೀಕ್ಷಕರಿಗೋಸ್ಕರ ನವಣಕ್ಕಿನ ಯಾವ ರೀತಿ ಬೇಯಿಸ್ಕೊಂಡಿದ್ದೀರಾ ಅಂತ ಒಂದ್ಸರಿ ಹೇಳಿ. ಸ್ವಲ್ಪ ಜಾಸ್ತಿಯಾಗಿ ಬೇಯಿಸ್ಕೋಬೇಕಿದು. ಹೇಗೆ? ನಾರ್ಮಲ್ ಆದ್ರೆ ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ನೆನ್ಸಿಡ್ಬೇಕಾ? ನೆನ್ಸಿಡ್ಬೇಕು 30 ನಿಮಿಷಗಳ ಕಾಲ ನೆನ್ಸಿಟ್ಟು ಆಮೇಲೆ ಇದನ್ನ ಚೆಂದಾಗಿ ಬಾಯ್ಲ್ ಮಾಡ್ತಾರೆ ಕುಕ್ಕರ್ ಅಲ್ಲಿ ಮಾಡಿದ್ರು ಅಡ್ಡಿಲ್ಲ, ಹಾಗೇನು ಬೇಯಿಸ್ಕೋಬಹುದು. ತುಂಬಾ ಟೈಮ್ ಆಗತ್ತಲ್ಲ. ಇಷ್ಟೇ ಮೆತ್ತಗೆ ಬರುತ್ತಾ ಬೇಯಿಸ್ಕೊಂಡ್ರೆ ನೀರಲ್ಲಿ? ಖಂಡಿತ ಬರುತ್ತೆ. ಆಮೇಲೆ ಬೇಯಿಸಿರುವಂತ ಆಲೂಗಡ್ಡೆ ಸ್ವಲ್ಪ ಇದು ಹಾಕೋದ್ರಿಂದ ಸ್ವಲ್ಪ ಮೃದುವಾಗಿರುತ್ತೆ. ಹೌದು, ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ, ಮಾಡಕ್ ಬರ್ಬೇಕಲ್ಲ ಕಟ್ಲೆಟ್. ಆಮೇಲೆ ಕಟ್ ಮಾಡಿರುವಂತ ಕ್ಯಾರೆಟ್ ಹಾಕೊಂಡಿದ್ದೀನಿ. ಓ, ಸಣ್ಣಗೆ ಹೆಚ್ಕೊಂಡಿದ್ದೀರಾ ಇದನ್ನ ಅಲ್ವಾ? ತುರ್ದಿರೋದು ಇಲ್ಲ, ಎಷ್ಟು ಸಣ್ಣಗೆ ಹೆಚ್ಚಿದೆ ನೋಡಿ. ನಿಮ್ಗೆ ಈ ಶೆಫ್ ಅಂತ ತಕ್ಷಣ ಆ ಪ್ರೊಫೆಷನಲಿಸಮೇ ಬೇರೆ. ನನಗೆ ಏನು ಅಟ್ರಾಕ್ಷನ್ ಅಂದರೆ ನೀವೆಲ್ಲ ವೆಜಿಟೇಬಲ್ಸ್ ನೋಡಿ ಎಷ್ಟು ಸಣ್ಣಗೆ ಹೆಚ್ಕೊಂಡಿರ್ತೀರಾ, ಅದೆಲ್ಲ ತುಂಬ. ಈಗ ಬೀನ್ಸು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ
ಎಷ್ಟು ವರ್ಷದಿಂದ ನೀವು ಈ ಪ್ರೊಫೆಷನಲ್ ಇದ್ದೀರಾ ಅಡುಗೆ? ಸುಮಾರು 18-19 ವರ್ಷದಿಂದ ಹೋಟೆಲ್ ಲೈನಲ್ಲಿ ಇದ್ದೀನಿ. ಹೋಟ್ಲಲ್ಲೇ ಮಾಡ್ತಾ ಇದ್ದೀರಾ? ಓಕೆ. ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಓಕೆ, ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂಥ ಸಣ್ಣ ಹೆಚ್ಚಿರುವಂಥ ಈರುಳ್ಳಿ, ಸೂಪರ್. ಖಾರದ ಪುಡಿನೂ ಖಾರದ ಪುಡಿನೂ ಹಾಕ್ತಿದ್ದೀರಾ ಅಂದರೆ ಎಲ್ಲ ಕಡೆ ಹೊಂದ್ಕೋಬೇಕಲ್ಲ, ಖಾರ ಬೇಕಲ್ಲ. ಗರಂ ಮಸಾಲ, ಸ್ವಲ್ಪ ಜೀರಿಗೆ ಹಾಕ್ತೀವಿ. ಎಷ್ಟು ಒಂದೊಂದು ಚಿಟಿಕೆ ಹಾಕಿದ್ದೀರಾ ಜೀರಿಗೆ? ಅದು ಒಂದು ಚಮಚ ಆಗುತ್ತಲ್ವಾ? ಒಂದೊಂದು ಚಮಚ. ಈವನ್ ಖಾರ ಪುಡಿನ ಒಂದು ಅರ್ಧ ಚಮಚ ಅಷ್ಟೇ, ಕಾಲು ಚಮಚ ಸಾಕಾಗುತ್ತೆ. ತುಂಬ ಖಾರ. ಅಷ್ಟು ಉಪ್ಪು ಹಾಕಿದ್ದೀನಿ ಮೇಡಮ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಕೊತ್ತಂಬರಿ ಮಾಡಿ ಅದು 1-2 ಚಮಚ ಬೇಕಾಗುತ್ತಲ್ಲ? ಹೌದು, ಚೆನ್ನಾಗಿರುತ್ತೆ. ಕ್ಲೀನಾಗಿ ಚೆನ್ನಾಗಿ ಕಲಿಸ್ಕೊತೀವಿ. ಈಗ ಬೇರೆ ಟಿಕ್ಕಿ ಕಟ್ಲೆಟಲ್ಲಿ ಸ್ವಲ್ಪ ಬ್ರೆಡ್ ಹಾಕಿರ್ತಾರೆ ಅಲ್ವಾ? ಅದೊಂಥರ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ಕಾರ್ನ್ ಫ್ಲೋರು. ಈಗ ಏನು ಹಾಕಿಲ್ಲ ನೀವು ಅದನ್ನ? ಇದರಲ್ಲಿ ಬ್ರೆಡ್ ಪೌಡರ್ ಆಗಲಿ ಕಾರ್ನ್ ಫ್ಲೋರ್ ಆಗಲಿ ಯಾವುದೇ ಆಗಲಿ ಇದು ಭಾಳ ತುಂಬ ನ್ಯಾಚುರಲ್ ಆಗಿ ಮಾಡ್ತಾರೆ. ಹೌದು, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಮಸಾಲೆಗಳು ತುಂಬ ಕಡಿಮೆ ಇದೆ, ಹೆಲ್ತಿ ಫುಡ್ಡು. ಹೌದು, ನವಣಕ್ಕಿ ಅನ್ನೋದು ಮೊದಲೇ ಹೆಲ್ತಿ ಫುಡ್. ಅದರಲ್ಲಿ ನಾವು ತುಂಬ ಇನ್ನೂ ಹೆಲ್ತಿಯಾಗಿ ಮಾಡ್ತಿದ್ವಿ ಹೋಟ್ಲ್ ಕಡೆಯಲ್ಲಿ. ಹೌದು, ನಿಜವಾಗ್ಲೂ. ಈಗ ಇದು ತಯಾರಾಗಿದೆ ಮೇಡಮ್. ಆಗಿದೆನಾ? ಓಕೆ. ಈಗ ನೆಕ್ಸ್ಟ್ ಏನೀಗ ಸ್ಟೆಪ್ಪು? ನೆಕ್ಸ್ಟು ಇದಕ್ಕೆ ಇನ್ನೇನು ಹಾಕೊಳ್ಳೋದಿದೆನಾ? ಇದಕ್ಕೊಂದು ಏನು ಹಾಕೊಳ್ಳೋದೇನಿಲ್ಲ, ಶೇಪ್ ಕೊಟ್ಬಿಡು. ಓಕೆ, ಕಟ್ಲೆಟ್ ಥರ ಮಾಡಿ ಇಟ್ಕೊಂಡ್ಬಿಡೋದಾ? ಓಕೆ. ಈಗ ಹೆಚ್ಚಾಗಿ ಎಲ್ಲ ಹೊರಗಡೆ ತಿನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಈ ಥರ ಟಿಕ್ಕಿಗಳು ಇರ್ಬೋದು, ಕಟ್ಲೆಟ್ ಇರೋದು ಮನೆಯಲ್ಲೇ ಮಾಡುವಾಗಲೇ ಇನ್ನು ಆರೋಗ್ಯಕರ ಮಾಡ್ಬೋದಲ್ವಾ? ಬೇಗ ಆಗುತ್ತೆ ಮತ್ತು ಈಸಿ ಮೇಡಮ್. ಹೌದು. ಬೈಂಡಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಹದ ಇದು. ಅಂದರೆ ಈಗ ಯೂಶಲಿ ಕಾರ್ನ್ ಫ್ಲೋರ್ ನೀವು ಹೇಳ್ದಂಗೆ ಅದು ಹಾಕಿದ್ರೆ ಮಾತ್ರ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಮತ್ತು ಬ್ರೆಡ್ ಹಾಕಿದ್ರೆ ಹಿಡ್ಕೊಳ್ಳುತ್ತೆ, ಹಾಗೇನಿಲ್ಲ. ಮಿಲ್ಲೆಟ್ನ ಜಾಸ್ತಿ ಬೇಯಿಸ್ಕೊಳ್ಳೋದ್ರಿಂದ ಇದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ರೆ ನೋಡಿ. ನಂಗೆ ನಿಮ್ಮಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಅನ್ಸುತ್ತೆ. ಕಲರ್ಫುಲ್ ಆಗಿದೆ, ಆಮೇಲೆ ಬೈಂಡಿಂಗ್ ಆಗಿದೆ, ಸೂಪರ್ ಆಗಿದೆ. ಮಾಡೋಕ್ಕೂ ಖುಷಿ ಆಗುತ್ತೆ. ನಿಮ್ಗೆ ಅಡುಗೆ ಮಾಡೋಕ್ಕೆ ಇಷ್ಟನಾ? ತುಂಬ ಇಂಟ್ರೆಸ್ಟ್ ಇದೆ. ಓಕೆ. ಇದ್ರಾಗ ಎಲ್ಲದು ಬಾಯ್ಲ್ ಐಟಮ್ಗಳೇ ಇರೋದ್ರಿಂದ ಮೇಡಮ್ ಭಾಳ ಬೇಗ ಕುಕ್ ಆಗುತ್ತಲ್ಲ. ಆಯಿಲು ಜಾಸ್ತಿ ಬೇಕಾಗಲ್ಲ. ಯಾರಿಗೆ ವಿತೌಟ್ ಆಯಿಲಲ್ಲಿ ತಿನ್ನಬೇಕು ಅಂತ ತುಂಬ ಆರೋಗ್ಯ ನೋಡ್ತಾರೆ, ಅವ್ರಿಗೆ ಇದು ತುಂಬಾ ಈಸಿ ಮೆಥಡ್ ಮತ್ತೆ ಬಹಳ ಬೇಗವಾಗಿ ಆಗ್ಬೋದು. ಹೌದು, ತುಂಬಾ ಬೇಗ ಆಯ್ತು ಬಿಡಿ. ವಾವ್. ಸೊ ನೀವು ಕವರ್ ಹಾಕೊಂಡಿರೋದಕ್ಕೆ ಬೇಗ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ಈಗ ಇದನ್ನ ರೆಡಿ ಆಯ್ತಾ? ಈಗ ಒಲೆ ಹಚ್ಕೊಂಡ್ಬಿಡ್ತೀರಾ? ಒಲೆ ಹಚ್ಕೊ. ಸರಿ, ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಹಚ್ಕೊಳ್ಳೋದ ಈಗ? ಓಕೆ. ತವ ಇಟ್ಕೊಂಡಿದ್ದೀರಾ? ಈಗ ಇದ್ರ ಮೇಲೆ ಏನು ಕೋಟಿಂಗ್ ಬರಲ್ಲ? ಕೋಟಿಂಗ್ ಯೂಶಲಿ ಅದು ಸ್ವಲ್ಪ ಬ್ರೆಡ್ ಕ್ರಮ್ಸು ಅಥವಾ ರವೆಯಲ್ಲಿ ಹಾಕಿ ಮಾಡೋದ್ರಿಂದ ಕ್ರಿಸ್ಪಿ ಬರುತ್ತೆ. ಹೌದು, ಕರೆಕ್ಟ್. ಸೊ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಈಗ ಈ ಕಟ್ಲೆಟ್ ಯಾವ ಥರ ರುಚಿಕರವಾಗಿದೆ, ಡಿಫ್ರೆಂಟ್ ಆಗಿದೆ. ಇದೇ ಥರ ಮಕ್ಕಳಿಗೆ ಇಷ್ಟ ಆಗುವಂಥ ಇನ್ನೇನೇನು ಅಡುಗೆ ಮಾಡ್ಕೋಬಹುದು? ನವಣೆಯಲ್ಲಿ ಪಕೋಡ. ಓಕೆ. ಆಮೇಲೆ ಇದ್ರ ಜೊತೆ ಕೆಲವೊಂದು ಕಟ್ಲೆಟ್ಗಳನ್ನ ಮಾಡಿ ಬರ್ಗರ್ ಜೊತೆ. ಓಕೆ. ಬರ್ಗರ್ ಅಲ್ಲಿ ಬರ್ಗರ್ ಅಂದ್ರೆ ಔಟ್ಸೈಡ್ ಅಲ್ಲ, ಪಕೋಡ, ಬೋಂಡಾನು ಮಾಡ್ಕೋಬಹುದು. ಅಂದ್ರೆ ಯಾವ ತರ? ಈಗ ಇದರಲ್ಲೇ ಒಂದಿಷ್ಟು ಇದು ಸ್ಟಫಿಂಗ್ ಕೊಟ್ಟುಬಿಟ್ಟು ಮಾಡಬಹುದು. ಓಹೋ, ಓಕೆ. ಆ ತರ ಬೇಸನ್ ಅದೇ ಹಿಟ್ಟಲ್ಲಿ, ಬಜ್ಜಿ ಹಿಟ್ಟಲ್ಲಿ ಬಿಟ್ಟು ಬಿಡಬಹುದು. ಓಹೋ, ತುಂಬಾ ವೆರೈಟೀಸ್ ಇದೆ. ಹಾಗಿದ್ರೆ ಹೊರಗಡೆ ಹೋಗಿ ಅದು ಇದು ತಿನ್ನೋದ್ಕಿಂತಲೂ ಮನೆಯಲ್ಲೇ ಮಾಡ್ಕೋಬಹುದು. ಹೆಲ್ದಿನೂ ಇರುತ್ತೆ ಅಲ್ವಾ? ಈಗ ಸ್ವಲ್ಪ ಎಣ್ಣೆ ಹಾಕೊಂತಿದ್ದೀವಿ. ಈಗ ಎಲ್ಲರೂ ಹೊರಗಡೆದೇ ತಿನ್ಬೇಕು ಅಂತಾರಲ್ವಾ? ಸೊ ಅದಕ್ಕೇನು ಹೇಳ್ತೀರಾ? ಮನೆಯಲ್ಲಿ ನೀವು ಅಂದರೆ ಶೆಫ್ ಥರಾನೇ ಅಡುಗೆ ಬರಬೇಕು, ಹೋಟೆಲ್ ರೀತಿ ರುಚಿ ಬರಬೇಕು ಅಂತಂದರೆ ಹೇಗೆ ಮಾಡ್ಕೋಬೇಕು ಅಂತೀರ? ಎಲ್ರಿಗೂ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ನೀವು? ಹೊರಗಡೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್. ಹೌದು. ಮನೆಯಲ್ಲಿ ನಾವಾಗೆ ಮಾಡೋದ್ರಿಂದ ತುಂಬ ಶುದ್ಧವಾಗಿ ಮತ್ತು ಕ್ಲೀನಾಗಿರುತ್ತೆ ಅನ್ನೋದೊಂದು. ಈ ಥರದ್ದೆಲ್ಲ ಬೇಗ ಆಗೋದ್ರಿಂದ ಮನೆಯಲ್ಲಿ ಮಾಡ್ಕೋಬಹುದು ಅಲ್ವಾ? ಖಂಡಿತ. ಹೌದು. ಈ ತುಂಬಾ ಎಣ್ಣೆಯಲ್ಲೂ ಕರಿಯೋದು ಇನ್ನು ಬೇಕಾಗಲ್ಲ ಇದರಲ್ಲಿ. ಅದ್ರಲ್ಲಿ ಜಾಸ್ತಿ ಎಣ್ಣೆ ಎಲ್ಲ ಹಿಡಿಯುತ್ತೆ ಅನ್ಸುತ್ತಲ್ವಾ? ಸೊ ಇದು ಈ ತರ ಮಾಡ್ಕೊಂಡ್ರೆ ಒಳಗಡೆವರೆಗೂ ಬೇಯುತ್ತಾ? ಚೆನ್ನಾಗಾಗತ್ತಾ? ತರಕಾರಿ ಎಲ್ಲ ಹಸಿ ಇರುತ್ತಲ್ಲ? ಪೂರ್ತಿಯಾಗಿ ಎಲ್ಲ
ಬಾಯ್ಲ್ ಮಾಡಿರೋ ಇಂಗ್ರೀಡಿಯೆಂಟ್ಸೇ ಇರೋದ್ರಿಂದ ಬಾಯ್ಲ್ ಆಗೇ ಆಗುತ್ತೆ. ಜಸ್ಟ್ ನಮ್ಮ ಸ್ಟ್ರಕ್ಚರ್ ಈ ಥರ ಬರ್ತದೆ. ಹೌದು, ಬೇಗ ಆಗಿಬಿಡುತ್ತಲ್ಲ. ಹೌದು, ಚೆನ್ನಾಗಿ ಕಾಣಿಸ್ತಾ ಇದೆ. ಮೇನ್ ಅಂದರೆ ಹೆಲ್ದಿ ಅಲ್ವಾ, ಆರೋಗ್ಯಕ್ಕೆ ಒಳ್ಳೆಯದು. ನವಣಕ್ಕಿನೇ ಒಂದು ತುಂಬ ಆರೋಗ್ಯದಾಯಕವಾದಂತಹ ಒಂದು ಕಿರುಧಾನ್ಯ ಅಲ್ವಾ. ಹಿಂದಿನ ಕಾಲದಲ್ಲಿ ತಿಂತ ಇದ್ದೆ ಸಿರಿಧಾನ್ಯಗಳನ್ನು. ಹೌದು. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಇದೆ, ಡೈಲಿನೇ ಊಟ ಮಾಡೋ ಅಂಥದ್ದು. ಅಂದರೆ ಮಾರ್ಕೆಟಲ್ಲಿ ಹಾಗೆ ಸುಮ್ಮನೆ ಸಿಗ್ತಾ ಇತ್ತು. ಇವಾಗ ಏನಂದರೆ ಅದಕ್ಕೆ ಒಂದು ಮೇಳನೇ, ಸಿರಿಧಾನ್ಯಗಳ ಮೇಳದಲ್ಲಿ ಹೋಗಿನೇ ಎಲ್ಲ ತಗೋಬೇಕು ಆ ಥರ. ಬಟ್ ಆದರೂ ಅವೇರ್ನೆಸ್ ಇದೆ, ಈಗ ಎಲ್ಲರೂ ಹೆಲ್ದಿ ಅಂತ ಗೊತ್ತಾಗಿದೆ, ಮಾಡ್ಕೊಳ್ಳೋದು ನಿಧಾನವಾಗಿ ಕಲಿತಾ ಇದ್ದಾರೆ. ಜಾಸ್ತಿ ಯೂಸ್ ಈಗ ಇದನ್ನ ಡಯಟ್ ಫುಡ್ನಾಗಿ ಯೂಸ್ ಮಾಡೋದು. ಆ ಥರ ಅದೇನಾಗಿದೆ, ಬ್ರ್ಯಾಂಡ್ ಬಿದ್ದುಬಿಟ್ಟಿದೆ ಮಿಲೆಟ್ಸ್ ಅಂದರೆ ಡಯಟ್ಗೆ ಅಂತ ಹೇಳಿ. ಬಟ್ ನಾವು ಈ ಥರ ರುಚಿ ರುಚಿಯಾಗಿನೂ ಮಾಡ್ಕೋಬೋದು ನಾವು ಅಲ್ವಾ. ಅವಾಗ ನಮಗೆ ಓಕೆ ಡಯಟ್ ಮಾಡ್ತಿದೀವಿ ಅಂತ ಅನ್ಸಲ್ಲ, ಆರೋಗ್ಯಕ್ಕೂ ಒಳ್ಳೇದೇ ಇರುತ್ತೆ. ನಮ್ಮ ಅಜ್ಜಿ ತಾತಂದ್ರ ಕಾಲದಲ್ಲಿ ನಮ್ಮ ಪೂರ್ವಜರೆಲ್ಲರೂ ಈ ಥರ ಸಿರಿಧಾನ್ಯಗಳನ್ನು ದಿನ ಬೆಳಗಾದರೆ ತಿಂದೇನೆ ಅವ್ರು ಇಷ್ಟೊಂದು ಆರೋಗ್ಯವಂತರಾಗಿ ಆಯುಷ್ಯ ವೃದ್ಧಿಸ್ಕೊಂಡಿದ್ದಾರೆ ಅವರು. ಹೀಗಾಗಿ ನಾವು ಕೂಡ ನಮ್ಮ ದಿನನಿತ್ಯದ ಆಹಾರದಲ್ಲಿ ಯಾವುದೋ ಒಂದು ರೀತಿ ಈ ಸಿರಿಧಾನ್ಯಗಳನ್ನು ಉಪಯೋಗಿಸೋದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ ಅಲ್ವಾ. ಹೌದು, ಖಂಡಿತ. ಈಗ ಹೋಟೆಲಲ್ಲಿ ಕೂಡ ಶುರು ಮಾಡಿದ್ದಾರೆ. ನೀವೇ ಶೆಫ್ ಆಗಿದ್ದೀರಾ, ಹೋಟೆಲಲ್ಲಿ ಕೂಡ ನೀವು ಮಾಡ್ತಾ ಇದ್ದೀರಾ ಈಗ ಕಿರುಧಾನ್ಯಗಳಲ್ಲಿ? ಮಾಡ್ತಾ ಇದ್ದೀರಲ್ಲ. ಕೆಲವೊಂದು ಈಗ ಈವೆಂಟ್ಗಳು ನಡೀತವೆ ಮಿಲ್ಲೆಟ್, ಓಕೆ, ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಸೊ ಅಲ್ಲಿ ಕೇಳ್ತಾರೆ ಜನಗಳು, ಇಷ್ಟಪಡ್ತಾರಲ್ಲ? ಇಷ್ಟಪಡ್ತಾರೆ. ಓಕೆ, ಏನೋ ಡಿಫ್ರೆಂಟ್ ಆಗಿ ದೋಸೆಗಳನ್ನು ಮಾಡ್ತೀವಿ, ದೋಸೆಗಳು, ಇಡ್ಲಿಗಳನ್ನು ಇಡ್ಲಿ, ವೆರೈಟೀಸ್ ಇಡ್ಲಿ ವೆರೈಟೀಸ್ ಇದೆ ಮಿಲ್ಲೆಟ್ಸ್ ಇಂದಾನೆ. ಅಂದ್ರೆ ರುಚಿ ಚೆನ್ನಾಗಿರಲ್ಲ ಅನ್ನೋದು ತಲೆಯಿಂದ ತೆಗ್ದಾಕ್ಬೇಕು. ಏನಂತೀರಾ ನೀವು? ವಾವ್, ಚೆನ್ನಾಗಿ ಬೇಯ್ತಾ ಇದೆ, ಮಸ್ತಾಗಿದೆ. ಆಯಿಲು ಕಡಿಮೆ ಇದೆ ಅಷ್ಟೇ. ಅವಾಗೇನು ಹಾಕಿದ್ರಿ ಒಂದು 3-4 ಸ್ಪೂನ್ ಆಯಿಲಿಂದಾನೆ, ಎಣ್ಣೆಯಿಂದಾನೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ನಿಮ್ಮ ಒಂದು ಸ್ಪೆಷಾಲಿಟಿ ಏನು? ಯಾವ ಅಡುಗೆ ನೀವು ಇದು ನಂದು ಸ್ಪೆಷಲ್ ಅಡುಗೆ ನಾನು ಇದು ಮಾಡ್ತೀನಿ ಅಂತ ನೀವು ಅಂತೀರಾ? ನಾನು ಈಗ ಸೌತ್ ಇಂಡಿಯನ್ ಫುಡ್ಡಲ್ಲಿ ನನ್ನ ಸ್ಪೆಷಲಿಸ್ಟ್. ಅದರಲ್ಲಿ ಸ್ವಲ್ಪ ಈ ಮಿಲೆಟ್ಸ್ಗಳ ಬಗ್ಗೆ, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರೋ ಥರ, ಆಮೇಲೆ ಜೈನ್ ಫುಡ್ಗಳ ಬಗ್ಗೆ ತುಂಬ ಸ್ಪೆಷಲಿಸ್ಟ್. ಸೊ ಅದ್ರಲ್ಲಿ ರುಚಿಕರವಾಗಿ ಮಾಡ್ತೀರಾ? ರುಚಿಕರ. ಸೊ ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀರಾ? ಇದಕ್ಕೇನು ಹಚ್ಕೊಂಡು ತಿಂದರೆ ಒಳ್ಳೇದಾ? ಚಟ್ನಿ ಏನಾದರೂ? ಪುದೀನ ಚಟ್ನಿ. ಆರೋಗ್ಯಕರ ಒಳ್ಳೆದ್ರಿಂದ ಅದೇ ಪುದೀನ ಚಟ್ನಿ. ಹೌದು ಹೌದು. ಅದು ಇನ್ನು ಮಕ್ಕಳು ಕೇಳಿದಾಗ ಟೊಮೆಟೊ ಕೆಚಪ್, ಟೊಮೆಟೊದು ಅದನ್ನು ಮನೇಲೆ ಆರಾಮಾಗಿ ಏನಾದರೂ ಮಾಡಿಕೊಂಡು ಚಟ್ನಿ ಥರ ಟೊಮೆಟೊದು ಮಾಡ್ಕೋಬೋದಲ್ವಾ. ಯಾವ ಸೊಪ್ಪು ಬೇಕಾದ್ರೂ, ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಅದ್ರದ್ದು ಇಷ್ಟಪಡೋರು ಆ ಥರ ಫ್ಲೇವರ್ಡ್ ಆಗಿರುತ್ತೆ. ಈಗ ವಡೆಗಳಲ್ಲೆಲ್ಲ ಹಾಕ್ತಾರಲ್ಲ ಹಾಗೆ. ನವೀನರೇ, ಆಗೋ ಹಂತದಲ್ಲಿ ಇದೇನಾ? ಮುಗೀತಾ? ಬಿಸಿ ಇದನ್ನ ಆರಿಸ್ತಿದ್ದೀರಾ ಈಗ? ಆರಿಸಿದ ನಂತರ ಇನ್ನೂ ತುಂಬಾ ಟೇಸ್ಟಿ ಆಗಿರುತ್ತೆ. ಓಕೆ, ಸೊ ಅಲ್ಲೇ ನಿಧಾನವಾಗಿ ಒಂದು ಸ್ವಲ್ಪ ಬಿಸಿ ಆಗಿರುತ್ತಲ್ಲ. ಇದು ಬಿಸಿಯಾಗಿ ತಿನ್ನಕ್ಕೆ ಬರುತ್ತಾ ಅಂತ ನಂಗೆ ಡೌಟ್ ಬರ್ತಾ ಇದೆ. ಬರುತ್ತೆ ಅಂತ ಇದು ಇಲ್ಲ, ಬಟ್ ಈಗ ನಾವು ಬಜ್ಜಿ ಗಿಜಿ ಎಲ್ಲ ಬಿಸಿ ತಿಂದ್ಬಿಡ್ತೀವಿ. ಬಟ್ ಇದು ತುಂಬಾನೇ ಒಳಗಡೆಯಿಂದಾನೇ ಬಿಸಿ ಇರುತ್ತೇನಲ್ಲ, ಬೆಂದಿರತ್ತಲ್ಲ, ಸ್ವಲ್ಪ ತುಂಬ ಬಿಸಿ ಇರುತ್ತೆ. ಸ್ವಲ್ಪ ತಣ್ಣಗೆ ಆದ್ಮೇಲೆ ತಿನ್ಬೋದು ಅನ್ಸುತ್ತೆ. ಓಕೆ, ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ತಾ ಇದ್ದೀರಾ. ನವಣಕ್ಕಿಯಿಂದ ಮಾಡಿರುವಂಥ ಟಿಕ್ಕಿ ಅನ್ಬೋದು ಅಥವಾ ಕಟ್ಲೆಟ್ಟು ಅನ್ಬೋದು? ಪ್ಯಾಟೀಸ್. ಚಿಕ್ಕ ಚಿಕ್ಕ ಪ್ಯಾಟೀಸ್. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನವೀನವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ, ನವಣಕ್ಕಿಯಿಂದ ತರಕಾರಿ ಹಾಕಿ ಬಿಸಿ ಬಿಸಿ ಟಿಕ್ಕಿ ಅನ್ಬೋದು ಅಥವಾ ಕಟ್ಲೆಟ್ ಮಾಡಿಕೊಟ್ಟಿದ್ದಾರೆ ನವೀನ್ ಅವರು. ನಾನು ಇದರ ರುಚಿ ನೋಡ್ತೀನಿ, ಸ್ವಲ್ಪ ತಣ್ಣಗಾಗಲಿ. ಅಲ್ಲಿವರೆಗೆ ನೀವು ನೋಡ್ಕೊಂಡು ಬನ್ನಿ ಒಂದು ಫಾಸ್ಟ್ ಟ್ರ್ಯಾಕ್ ಹೇಗೆ ಮಾಡೋದು ಅಂತ. ನವಣಕ್ಕಿ ಕಟ್ಲೆಟ್. ನವಣಕ್ಕಿ ಕಟ್ಲೆಟ್ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಬೇಯಿಸಿದ ಆಲೂಗಡ್ಡೆ 1/4 ಬಟ್ಟಲು, ಬೇಯಿಸಿಟ್ಟುಕೊಂಡ ನವಣಕ್ಕಿ 1 ಬಟ್ಟಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಸ್ವಲ್ಪ ಎಣ್ಣೆ,
ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿಟ್ಟುಕೊಂಡ ಬೀನ್ಸ್ ಕಾಲು ಬಟ್ಟಲು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹೆಚ್ಚಿದ ಕ್ಯಾರೆಟ್ ಕಾಲು ಬಟ್ಟಲು, ಹೆಚ್ಚಿದ ಹಸಿಮೆಣಸಿನಕಾಯಿ 1 ರಿಂದ 2, ಹೆಚ್ಚಿದ ಈರುಳ್ಳಿ ಕಾಲು ಬಟ್ಟಲು, ಅರಿಶಿನ ಪುಡಿ ಅರ್ಧ ಟೀ ಚಮಚ, ಅಚ್ಚ ಖಾರದ ಪುಡಿ ಅರ್ಧ ಟೀ ಚಮಚ, ಜೀರಿಗೆ ಸ್ವಲ್ಪ, ಗರಂ ಮಸಾಲ ಪುಡಿ ಅರ್ಧ ಟೀ ಚಮಚ. ನವಣಕ್ಕೆ ಕಟ್ಲೆಟ್ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಚೆನ್ನಾಗಿ ಬೇಯಿಸಿಕೊಂಡ ನವಣಕ್ಕಿ ಹಾಕಿಕೊಂಡು ಇದಕ್ಕೆ ಬೇಯಿಸಿದ ಆಲೂಗಡ್ಡೆ, ಸಣ್ಣಗೆ ಹೆಚ್ಚಿದ ಕ್ಯಾರೆಟ್, ಬೀನ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಳ್ಳಿ. ಈ ಮಿಶ್ರಣದಿಂದ ಕೈಯಲ್ಲಿ ತಟ್ಟಿಕೊಂಡು ದುಂಡಗಿನ ಆಕಾರದಲ್ಲಿ ತಯಾರು ಮಾಡಿಕೊಳ್ಳಿ. ಎಲ್ಲ ತಯಾರಾದ ಮೇಲೆ ಒಲೆ ಮೇಲೆ ಹಂಚನ್ನು ಕಾಯಲು ಇಡಿ. ಕಾದ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಈ ಟಿಕ್ಕಿಗಳನ್ನು ನಿಧಾನ ಉರಿಯಲ್ಲಿ ಎರಡೂ ಕಡೆ ಬೇಯಿಸಿಕೊಂಡರೆ ರುಚಿ ರುಚಿಯಾದ ಸಿರಿಧಾನ್ಯದ ಟಿಕ್ಕಿ ಅಥವಾ ನವಣಕ್ಕೆ ಕಟ್ಲೆಟ್ ಸವಿಯಲು ಸಿದ್ಧ. ನವೀನ್ ಅವರೇ, ಈಗ ನಮಗೆ ನವಣಕ್ಕಿಯಿಂದ ಬಿಸಿ ಬಿಸಿಯಾದ ಟಿಕ್ಕಿ ಮಾಡಿಕೊಟ್ರಿ. ಈಗ ಸಿಹಿ ಖಾದ್ಯ ಏನ್ ಮಾಡ್ಕೊಡ್ತಿದ್ದೀರಾ? ಬೆಲ್ಲದಲ್ಲಿ ಕೇಸರಿ ಬಾತ್ ಮಾಡ್ತಾರೆ. ಬೆಲ್ಲದಲ್ಲಿ ಕೇಸರಿ ಬಾತ್ ಅಂದ್ರೆ ಇದು ಕೇಸರಿ ಬಾತ್ ಅಂದ್ರೆ ಅನ್ನದಿಂದನ ರವೆಯಿಂದನ ಯಾವ್ದ್ರಿಂದ? ರವೆಯಿಂದ ಮಾಡ್ತೀವಿ. ನಮ್ಮ ಹಳೆ ಕಾಲದಲ್ಲಿ ಸಜ್ಜಿಗೆ ಅಂತ ಮಾಡ್ತಾರೆ. ನಮ್ಮ ಅಜ್ಜಿ ಎಲ್ಲ ತುಂಬಾ ಮಾಡ್ತಾ ಇದ್ರಪ್ಪ ಸಜ್ಜಿಗೆ, ನಮ್ಗೆ ಗೊತ್ತು. ಆದರೆ ಈಗ ನಾವು ಈ ನಮ್ಮ ಹೋಟೆಲ್ ಲೈನ್ಗಳಲ್ಲಿ ನಾವು ರವೆನ ಯೂಸ್ ಮಾಡ್ತೀವಿ. ರವೆ ಯೂಸ್ ಮಾಡಿ ಅವರು ಬನ್ಸಿ ರವಾನ ಯೂಸ್ ಮಾಡ್ತಾ ಇದ್ರು, ನಾವು ರವೆನ ಯೂಸ್ ಮಾಡ್ತಾ ಇದ್ವಿ. ಬಾಂಬೆ ರವಾನ, ಚಿರೋಟಿ ರವೆನಾ? ಚಿರೋಟಿ ರವೆ. ಓಕೆ, ಸರಿ. ಹಾಗಾದ್ರೆ ಈಗ ಅದಕ್ಕೆ ಏನೇನು ಸಾಮಾನು ಬೇಕು ಹೇಳ್ಬಿಡಿ ನವೀನವ್ರೆ ಒಂದ್ಸರಿ. ಬೆಲ್ಲ, ಚಿರೋಟಿ ರವೆ, ತುಪ್ಪ, ಏಲಕ್ಕಿ ಪೌಡರ್, ಗೋಡಂಬಿ ದ್ರಾಕ್ಷಿ, ಹಾಗೆ ಪೈನಾಪಲ್ ಇಟ್ಕೊಂಡು. ಈಗ ಮೊದಲಿಗೆ ನೀರನ್ನ ಬಿಸಿ ಮಾಡ್ಕೊಳ್ಳೋಣ ಮೇಡಮ್, ಕೇಸರಿ ಬಾತ್. ಓಕೆ, ಮಾಡಕ್ ಶುರು ಮಾಡ್ಬಿಡ್ತೀರಾ ಈಗ? ಮಾಡಕ್ಕೆ ಶುರು ಮಾಡಿ. ಓಕೆ, ಸರಿ, ಇಟ್ಬಿಡಿ ನೀರು ಹಾಗಿದ್ರೆ ಬಿಸಿಗೆ. ಮಾಡ್ತಾನೆ ಮಾತಾಡಿದ್ರೆ ಆಯ್ತು ಅಲ್ವಾ? ಸೊ ಮೊದಲು ನೀರು ಕಾಯ್ಬೇಕು. ಈಗ ಕಾಯ್ಬೇಕು. ಈಗ ನಮ್ಮ ಮನೇಲೆಲ್ಲ ನಾವೆಲ್ಲ ಸಜ್ಜಿಗೆ ಅಂದ್ರೆ ಬನ್ಸಿ ರವೆಯಿಂದ ಮಾಡ್ತಾ ಇದ್ವಿ. ಆಮೇಲೆ ಅದೇ ನೀವು ಹೇಳ್ದಂಗೆ ಬೆಲ್ಲದೇ ಮಾಡ್ತಿಲ್ಲ. ನೀವೀಗ ಬೆಲ್ಲದ ಜೊತೆಗೇನೆ ಈ ಪೈನಾಪಲ್ ಹಾಕ್ತಾ ಇದ್ದೀರಾ? ಪೈನಾಪಲ್ ಹಾಕ್ತೀವಿ, ಹಲಸಿನ ಹಣ್ಣು, ಜಾಕ್ ಫ್ರೂಟ್ ಹಾಕ್ಬೋದು, ಮಿಕ್ಸ್ ಫ್ರೂಟ್ಗಳನ್ನ ಹಾಕ್ಬೋದು. ಹೌದಾ? ಚೆನ್ನಾಗಿ ಬರುತ್ತೆ. ಬೇರೆ ಬೇರೆ ಎಲ್ಲ ಯಾವ ಹಣ್ಣುಗಳು ಹಾಕ್ಬೋದು ನಿಮ್ಮ ಪ್ರಕಾರ? ಬಟರ್ ಫ್ರೂಟ್ನ ಯೂಸ್ ಮಾಡ್ಬೋದು, ಆಪಲ್ನ ಯೂಸ್ ಮಾಡ್ಬೋದು. ಈ ಥರ ಫ್ಲೇವರ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇದು ಯಾವುದು ಕೇಸರಿ ಬಾತ್ ಬೆಲ್ಲದ ಜೊತೆ ಫ್ರೂಟು ತಿಂತಾಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಹೌದು, ಖಂಡಿತ. ಸೊ ಅದು ರುಚಿ ಹೇಗೆ? ಸಜ್ಜಿಗೆ ಜೊತೆಗೆ ಬೇರೆ ಎಲ್ಲ ಹಣ್ಣುಗಳು ಸೇರಿದಾಗ ತುಂಬಾ ರುಚಿಯಾಗಿರ್ತದೆ. ಹೌದಾ? ಹೌದು. ಈಗ ಪೈನಾಪಲ್ ಹಾಕೋದು ಸಾಮಾನ್ಯವಾಗಿ ಗೊತ್ತು. ಹೊರಗಡೆ ಕಲರ್ಗಳನ್ನ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಹೌದು. ಏನು ಇಲ್ಲದೆ ಹೆಲ್ತಿಯಾಗಿ ಬೆಲ್ಲನ ಯೂಸ್ ಮಾಡಿ ನಮ್ಮ ಮನೆಗಳಲ್ಲಿ ಸಿಗುವಂತ ನಿಜ ಗಾಣದಲ್ಲಿ ತೆಗೆದಂತ ಬೆಲ್ಲ, ಪ್ಯೂರ್ ಶುದ್ಧವಾದ ಬೆಲ್ಲ, ಆರ್ಗಾನಿಕ್. ಈಗ ಆರ್ಗಾನಿಕ್ ಪ್ರಾಡಕ್ಟ್ಗಳು ತುಂಬಾ ಸಿಗ್ತವೆ. ಬೆಲ್ಲ, ಹೌದೌದು, ಸಾವಯವ ಬೆಲ್ಲಗಳು ಸಿಗ್ತವೆ. ಅದನ್ನ ಯೂಸ್ ಮಾಡೋದ್ರಿಂದ ಹೆಲ್ತಿ ಆಗಿರುತ್ತೆ, ಎಲ್ಲ ರುಚಿಕರವಾಗಿರುತ್ತದೆ. ಯಾವುದೇ ತರ ಕಡಿಮೆ ಆಗಲ್ಲ ರುಚಿ. ಅದಕ್ಕೆ ತಕ್ಕಂತ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿದಾಗ, ಕರೆಕ್ಟಾಗಿ ಹಾಕಿದಾಗ ಕರೆಕ್ಟಾಗಿ ಬಂದೇ ಬರುತ್ತೆ. ಹೌದು. ಈಗ ನೀರು ಕುದೀತಾ ಇದೆ ಅಲ್ವಾ? ಈಗ ಕುದ್ದಾಗಿದೆ. ಎಷ್ಟು ತಗೊಂಡಿದ್ರಿ ಇದು ನೀರು ಅಳತೆಗೆ? ಹೇಗೆ? 1 ಕಪ್ಗೆ 2 ಕಪ್ ನೀರು. ಓಕೆ, 1 ಕಪ್ ರವೆಗೆ 2 ಕಪ್ ನೀರು, 2 ಬಟ್ಲು ನೀರು. ಸರಿ, ಈಗ ಏನ್ ಮಾಡ್ತೀರಾ? ಈಗ ಓಕೆ, ನೀರು ತೆಗಿತಿದ್ದೀರಾ? ಸೈಡ್ ಬಿಸಿಯಾಗಿದೆ. ಈಗ ರವಾನ ಹುರ್ಕೊಳ್ಳೋಣ ಮೇಡಮ್. ತುಪ್ಪದಲ್ಲಿ ರವೆ ಹಾಕೋಬೇಕಾ? ತುಪ್ಪ ಹಾಕೊಂಡು ತುಪ್ಪದಲ್ಲಿ ರವೆ ಹುರ್ಕೊತೀವಿ. ಯಾವುದೇ ಸಿಹಿ ಖಾದ್ಯ ಅಂದ್ರೆ ತುಪ್ಪ ಬೇಕೇ, ತುಪ್ಪದಲ್ಲಿ ಚೆನ್ನಾಗಿ. ಆದ್ರೆ ಈ ಕೇಸರಿ ಬಾತ್ ಅಂದ್ರೆ ಎಲ್ಲಾರು ಎಣ್ಣೆ ಜಿಡ್ಡೆ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ನಾನು ಇದು ಎಣ್ಣೆ ಜಿಡ್ಡನ್ನ ತುಂಬಾ ಕಡಿಮೆ ರೀತಿಯಲ್ಲಿ ಮಾಡಿ ತೋರಿಸ್ತೇನೆ. ಎಣ್ಣೆ ಜಿಡ್ಡು ಕಡಿಮೆ ಯೂಸ್ ಮಾಡಿ. ಯಾಕಂದ್ರೆ ಕೇಸರಿ ಬಾತ್ ಅಂದ್ರೆ ಎಲ್ಲರೂ ಎಣ್ಣೆ ಜಿಡ್ಡು. ಆಮೇಲೆ ಸಾಮಾನ್ಯವಾಗಿ ಹೊರಗಡೆ ಎಲ್ಲ ಸಕ್ಕರೆಯಿಂದ ಮಾಡೋದು ಜಾಸ್ತಿ ಕೇಸರಿ ಬಾತ್ ಅಂದ ತಕ್ಷಣ. ಅದಕ್ಕೂ ಪೈನಾಪಲ್ ಹಾಕಿರ್ತಾರೆ, ಬಟ್ ಅದು ಬೇರೆ ರುಚಿ. ಇದು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಹುರ್ಕೋತೀರಾ ತುಪ್ಪದಲ್ಲಿ? ಕೆಲವೊಬ್ರು ಆಮೇಲೆನೂ ಹಾಕ್ತಾರೆ ಅಲ್ವಾ? ಕೊನೆಗೂ ಹಾಕೋಬಹುದು, ಹುರ್ಕೊಂಡು ಅದು ಒಂಥರ ಇರುತ್ತೆ. ಇದರ ಜೊತೆಗೇನೆ ಚೆನ್ನಾಗಿ ಇದು ದ್ರಾಕ್ಷಿ ಫ್ರೈ ಆದಾಗ ಇನ್ನೂ ತುಂಬಾ ಕೇಸರಿ ಬಾತಲ್ಲಿ ಅದ್ರ ಜೊತೆಗೆ ಟೇಸ್ಟ್ ಬರುತ್ತೆ. ಇದು 1 ಕಪ್ ರವೆ ಇದೆ ಮೇಡಮ್.
ಒಂದು ಕಪ್ ಒಂದು ಬಟ್ಲು ರವೆ ಇದೆ. ಇದು ಚಿರೋಟಿ ರವೆ ತಗೊಂಡಿದ್ರೆ ತುಂಬಾ ಸಣ್ಣಗೆ ಬರುತ್ತೆ. ಈಗ ಸಕ್ಕರೆ ಹಾಕಿ ಮಾಡೋ ಕೇಸರಿ ಬಾತಲ್ಲೂ ಚಿರೋಟಿ ರವೆ ತಗೊಂಡಿರ್ತಾರೆ. ಬನ್ಸಿ ರವ, ಚಿರೋಟಿ ರವ, ಮೀಡಿಯಂ ಇನ್ನೊಂದು ಲೋಕಲ್ ರವ. ಹೌದು, ಬಾಂಬೆ ರವ ಅಂತ ಹೇಳ್ತೀವಿ. ಸೂಜಿ ಅಂತ ಉಪ್ಪಿಟ್ಟು ಮಾಡ್ತಾರಲ್ಲ, ಬಾಂಬೆ ರವ. ಅದರಿಂದನೂ ಮಾಡ್ಬೋದು. ಅಂದ್ರೆ ಸ್ವಲ್ಪ ದಪ್ಪ ಬರುತ್ತಲ್ಲ ರವೆ, ಅದು ಅಷ್ಟು ಇದಾಗಲ್ಲ. ಈ ತರ ಸ್ಮೂತ್ನೆಸ್ ಇರಲ್ಲ. ಸ್ಮೂತ್ನೆಸ್ಗೆ ಇದು ಚಿರೋಟಿ ರವೆ ಒಳ್ಳೆಯದು. ಚೆನ್ನಾಗಿ ಹುರ್ಕೋಬೇಕು. ಬನ್ಸಿ ರವೆ ಇದು ಸ್ವಲ್ಪ ಉದ್ರುದ್ರಾಗಿರುತ್ತೆ, ತುಂಬಾ ಸಾಫ್ಟ್ ಬರಲ್ಲ, ಅದೊಂಥರ ಬೇರೆ ಬರುತ್ತೆ. ಇದು ಮಕ್ಕಳಿಗೆಲ್ಲ ಈ ತರದ ರವೆದು ಇಷ್ಟ ಆಗುತ್ತೆ ಆಕ್ಚುಲಿ ಅನ್ಸುತ್ತೆ. ತುಂಬಾ ಸ್ಮೂತ್ನೆಸ್ ಇರುತ್ತೆ. ಮತ್ತೆ ಏನೇನು ಸಿಹಿ ಖಾದ್ಯ ಮಾಡ್ತೀರಾ ನೀವು ಸ್ಪೆಷಲ್ ಆಗಿ? ಈಗ ಪಾಯಸಂನ ಮಾಡಿ ತೋರಿಸಿದ್ದೀನಿ. ಮತ್ತೆ ಮಿಲ್ಲೆಟಲ್ಲಿ ನಾವು ಹೋಳಿಗೆ ಆಗಲಿ ಅಥವಾ ಇನ್ನು ಕೆಲವೊಂದು ಜಿಲೇಬಿಗಳನ್ನೆಲ್ಲ ಮಾಡ್ಬೋದು ಮೇಡಮ್. ತುಂಬಾ ಮಾಡ್ಬೋದು. ಹೇಗೆ ಅಂದ್ರೆ ರುಬ್ಕೊಂಡ್ಬಿಟ್ಟು ಹಿಟ್ ಮಾಡ್ಕೊತೀರಾ? ನೆನೆಸಿ ಹೇಗೆ ಜಿಲೇಬಿ ರುಬ್ಕೊಂಡು ಮಾಡ್ಬೇಕಾ? ರುಬ್ಕೊಂಡು ಕೋವಾ ಜಿಲೇಬಿ ಅಂತಾರಲ್ಲ, ಆ ಟೈಪ್ ಬರುತ್ತೆ. ನಾರ್ಮಲ್ ಜಿಲೇಬಿ ಅಲ್ಲ, ಆ ತರ ಜಿಲೇಬಿ ಬರುತ್ತೆ. ಅಂದ್ರೆ ಮಿಲೆಟ್ದೆ. ಬಟ್ ಕೋವಾ ಜಿಲೇಬಿ ಅಂತ ಇರುತ್ತೆ, ಮಹಾರಾಷ್ಟ್ರ ಆ ಥರದಲ್ಲಿ ಬರುತ್ತೆ. ಮಹಾರಾಷ್ಟ್ರ ಸ್ಪೆಷಲ್ ಆ ಥರ ಬರುತ್ತೆ. ನೀವು ಮಾಡಿದ್ದೀರಾ? ಮಾಡಿ ಟ್ರಯಲ್ ನೋಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಅದು ಬೆಲ್ಲದ ಪಾಕದಲ್ಲಿ ಮಾಡಿದ್ದೀನಿ. ಸೊ ಬೆಲ್ಲದ ಪಾಕದಿಂದ ಮಿಲೆಟ್ಸ್ ಅಲ್ಲೇ ಜಿಲೇಬಿ ಮಾಡಿದ್ದೀರಾ? ತುಂಬಾ ವಿಶೇಷವಾಗಿ. ಯಾವುದೇ ತರದ ಮೈದಾ ಗೀದಾ ಏನಿರಲ್ಲ. ಜಿಲೇಬಿ ಅಂದ ತಕ್ಷಣ ಮೈದಾದಲ್ಲೇ ಮಾಡೋದು ಗೊತ್ತು. ಮೈದಾ ಮತ್ತೆ ಕಡಲೆ ಹಿಟ್ಟಲ್ವಾ ನಾರ್ಮಲ್ ಆಗಿ. ಮೈದಾ ಮಹಾರಾಷ್ಟ್ರ ಸ್ಟೈಲ್ ಆದ್ರೆ ಅವರು ಕೋವಾದಲ್ಲಿ ಮಾಡ್ತಾರೆ, ನಾವು ಮಿಲ್ಲೆಟ್ ಅಲ್ಲಿ ಟ್ರೈ ಮಾಡಿದ್ವಿ. ತುಂಬಾ ವಿಶೇಷವಾಗಿ ಸ್ಪೆಷಲ್ ಆಗಿದೆ ಅದು. ನಮ್ಮ ಕಾರ್ಯಕ್ರಮದಲ್ಲೂ ಒಂದ್ಸರಿ ಮಾಡಿ ತೋರಿಸಿ ಆ ಥರ ಆಗಿದ್ರೆ. ಖಂಡಿತ ಮೇಡಮ್. ಇದು ರವಾ ಫ್ರೈ ಆಗಿದೆ, ಈಗ ಹುರಿದಿದ್ದಾಗಿದೆ. ಘಮ ಘಮ ಬರ್ತಾ ಇದೆ ಆಲ್ರೆಡಿ. ರವೆದು ತುಪ್ಪದಲ್ಲಿ ಹುರಿದಿದ್ದು. ಇದಕ್ಕೆ ಪೈನಾಪಲ್ ನ ಕಟ್ ಮಾಡಾಕು. ತುಂಬಾ ಸಣ್ಣ ಕಟ್ ಮಾಡಿದ್ದೀರಾ? ತುಂಬಾ ಅದು ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಫ್ಲೇವರ್ ಬಿಡಲ್ಲ. ಯಾವುದೇ ಫ್ರೂಟ್ ಆಗಲಿ. ಹೌದೌದು, ತುಂಬಾ ಸಣ್ಣದಾಗಿ ಚೆನ್ನಾಗಿ ಅದ್ರಲ್ಲಿ ಹೊಂದ್ಕೊಂಡ್ಬಿಟ್ಟಿದೆ ಅದೀಗ ನೋಡಿ. ಈಗ ಫ್ಲೇವರು ಬರ್ತಾ ಇದೆ ನೋಡಿ. ಹೌದು, ಅಂದ್ರೆ ಅದೊಂದು ಸ್ವಲ್ಪ ಹುಳಿನೂ ಇರುತ್ತೆ. ಅದು ಪೈನಾಪಲ್ದು. ಆಪಲ್ ಹಾಕಿದಾಗ ಅಷ್ಟೊಂದು ಆಪಲ್ ಫ್ಲೇವರ್ ಇರುತ್ತೆ ಅಷ್ಟೇ ಬಿಟ್ಟು. ಕರೆಕ್ಟ್. ಯಾವುದೇ ತರದ ಹುಳಿ ಇರಲ್ಲ. ಇದು ಬಿಸಿನೀರು ಹಾಕ್ತಿದ್ದೀರಾ ಈ ಹಂತದಲ್ಲಿ? ಈ ಹಂತದಲ್ಲಿ ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ. ಈ ಚಿರೋಟಿ ರವೆ ಅಂತ ತಕ್ಷಣ ಸ್ವಲ್ಪ ಬೇಗ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ? ಇದು ಕೈನ ಜೋರಾಗಿ ಆಡಿಸ್ಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಆಮೇಲೆ ಕಂಪಲ್ಸರಿ ಬಿಸಿ ನೀರೇ ಬೇಕು ಅಲ್ವಾ? ಚೆನ್ನಾಗಿ ಕುದ್ದಿರೋ ನೀರೇ. ಆಗ್ಲೇ ಹೊಂದ್ಕೊಂಡ್ಬಿಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಇದಕ್ಕೆ ಸೂಪರ್ ಆಗಿ ಕಾಣಿಸ್ತಾ ಇದೆ. ಇದು ಎಷ್ಟು ಹಾಕಿದ್ದೀರಾ ಬೆಲ್ಲ ನೀವು? ಒಂದು 2 ಕಪ್ ಇದೆ. 2 ಕಪ್ ಬೆಲ್ಲ, 2 ಕಪ್ ನೀರು, 1 ಕಪ್ ರವೆಗೆ 2 ಕಪ್ ನೀರು, 2 ಕಪ್ ಬೆಲ್ಲ. ಸೊ ಬೆಲ್ಲ ಚೆನ್ನಾಗಿ ಬೇಕಿದೆ ಅಂದ್ರೆ ನಿಮ್ಗೆ ಸಿಹಿ ಬರುತ್ತೆ. ಇದು ಅಷ್ಟೊಂದು ಸ್ವೀಟ್ ನಿಮ್ಗೆ ಸಕ್ಕರೆಯಲ್ಲಿ ತಿಂದಷ್ಟು ಸ್ವೀಟ್ನೆಸ್ ಬರಲ್ಲ. ಹೌದು, ಬೆಲ್ಲದ ಸ್ವಲ್ಪ ಸಿಹಿ ಅಂಶ ಕಮ್ಮಿ ಇರುತ್ತಲ್ವಾ? ಸೊ ಬೆಲ್ಲದ ಪುಡಿನೇ ಇದೆ ಇದು. ಚೆನ್ನಾಗಿ ತುಂಬಾ ಸ್ವೀಟ್ ತಿನ್ನೋರಾದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು. ಹೌದಾ? ಬೆಲ್ಲ. ಬಿಳಿ ಬಣ್ಣನೇ ತಿರುಗಿಬಿಡ್ತೀವಿ ಫುಲ್ ಬೆಲ್ಲ. ಬೆಲ್ಲದ ಪುಡಿ ಚೆನ್ನಾಗಿದೆ, ಅದು ಬಣ್ಣನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಏಲಕ್ಕಿ ಪೌಡರ್ ಮಾಡಿ. ಏಲಕ್ಕಿ ಪುಡಿ. 1 ಸ್ಪೂನ್ ತುಪ್ಪ ಹಾಕೋದು ಲಾಸ್ಟ್. ತುಪ್ಪ. ವಾವ್. ಆ ಬೆಲ್ಲದಿಂದ ಮಾಡಿರೋಂಥ ಸಿಹಿ ಪದಾರ್ಥಗಳೇ ಬೇರೆ ಒಂಥರ ನಮ್ಮ ಹಳೆ ಟ್ರೆಡಿಷನಲ್ ಆಗಿರ್ತದೆ. ಮತ್ತೆ ರುಚಿನೂ ಬೇರೆ, ಮತ್ತೆ ಹೆಲ್ತಿ ಆಗಿರುತ್ತೆ. ಹೌದು, ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಹೌದು. ಇದು ಪೂರ್ಣ ಪ್ರಮಾಣದಲ್ಲಿ ಮುಗಿದಿದೆ ಮೇಡಮ್. ಈಗ ಮನೆಯಲ್ಲಿ ಗಂಡಸರು ಅಡುಗೆ ಮನೆಗೆ ಬರೋದು ತುಂಬಾ ಕಡಿಮೆ. ಏನು ಹೇಳ್ತೀರಾ ಈ ಥರ ಪ್ಯಾಷನೇಟ್ ಆಗಿ ಅಡುಗೆ ಮನೆಗೆ ಬಂದು ಅಡುಗೆ ಮಾಡದೇ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಪುರಾಣದಲ್ಲಿ ನಳಪಾಕಿ ಇಲ್ಲ, ನಳಪಾಕನೇ. ಎಕ್ಸಾಕ್ಟ್ಲಿ, ನಾನು ಅದೇ ಹೇಳ್ಬೇಕಂತ ಮಾಡಿದೆ. ನಳಪಾಕ ಭೀಮಪಾಕ ಅಂತಾನೆ ಹೇಳೋದು ಅಲ್ವಾ? ಬಟ್ ಅಡುಗೆ ಮನೆಯಲ್ಲಿ ಯಾಕ್ರಿ ಜಾಸ್ತಿ ಜನ ಬರಲ್ಲ ಹೇಳಿ ನೀವು? ಅವರು ಈಗ ಗೊತ್ತಿದ್ರು ಮಾಡಲ್ಲ. ಯಾಕೆ ನಂದೇ ತಗೊಳ್ಳಿ, ನಾವು ಮನೆ ಹೋದ್ರೆ ಯಾವ ಅಡುಗೆನೂ ಮಾಡಲ್ಲ. ನೀವು ಶೆಫ್ ಬಿಡಿ, ಉಳಿದವ್ರಾದ್ರೂ ಶೆಫ್ ಇರಲ್ವಲ್ಲ, ಅವ್ರ ಮನೇಲಾದ್ರೂ ಮಾಡ್ಬೋದಲ್ಲ ಅವಾಗ ಇವಾಗ. ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕುಕ್ಕೆ.
ಯಾರು ಬಂದ್ರು ಅಡಿಗೆ ಮಾಡಿ. ಪರವಾಗಿಲ್ಲ, ಪುಣ್ಯ ಮಾಡಿದಾರೆ ಬಿಡಿ. ನಿಮ್ಮ ಮನೇಲಿ ಯಾರು ಯಾವಾಗಾದ್ರೂ ಹೋಗ್ಬೋದು, ಯಾರಿದ್ರು ಅಡಿಗೆ ಮಾಡಿ ಕೊಡ್ತೀರಾ. ಅಡಿಗೆ ಎಲ್ರಿಗೂ ಬರ್ತಿರ್ಬೇಕು. ಇಟ್ಸ್ ಅ ಬೇಸಿಕ್ ನೆಸೆಸಿಟಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಹುಡುಗರು, ಮಕ್ಕಳು, ಹುಡುಗಿರು ಇರ್ಬೋದು, ಹುಡುಗರು ಇರ್ಬೋದು, ಇಟ್ಸ್ ಅ ಬೇಸಿಕ್ ನೆಸೆಸಿಟಿ. ಇದು ಅವಶ್ಯಕವಾದಂತಹ ಒಂದು ಸ್ಕಿಲ್, ಇದು ಪ್ರತಿಭೆ ಇದೆ, ಎಲ್ರಿಗೂ ಇರಲೇಬೇಕು. ಅಡಿಗೆ ಬರ್ತಿದ್ರೆ ನೀವು ಯಾವ ದೇಶಕ್ಕೆ ಹೋದ್ರೂ ಆರಾಮಾಗಿರ್ಬೋದಲ್ವಾ? ನಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಏನೋ ಒಂದು ಮಾಡ್ಕೊಂಡು ನಾವು ತಿನ್ಬೋದಪ್ಪ ಅಂತ, ಅಲ್ವಾ? ಸರಿ, ಹಾಗಿದ್ರೆ ಮಾತಲ್ಲಿ ಮುಗೀತಾ ಇದು? ನವೀನ್ ಅವರೇ, ಮಾತಾಡ್ತಾ ರೆಡಿನೇ ಮಾಡಿಬಿಟ್ರಿ? ಹಾಕೊಡ್ತಾ ಇದ್ದೀರಾ ಈಗ? ಸೂಪರ್, ವಾವ್, ಏನು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಅದೇ ನೋಡಿ, ಆ ಶೆಫ್ ಕೈಯಿಂದ ಮಾಡಿದ್ರೆ ಬೇರೆನೆ. ಈಗ ನಾವೇ ಇದೇ ಮನೇಲಿ ಮಾಡಕ್ ಹೋದ್ರೆ ಈ ಥರ ಬರುತ್ತಾ? ಖಂಡಿತ ಬರಲ್ಲ ಬಿಡ್ರಿ. ನಾನು ಹೇಳಿದ ರೀತಿ ಮಾಡಿ ಖಂಡಿತ ಬರುತ್ತಂತೀರಾ? ಓಕೆ. ವಾವ್, ನೋಡಿ ಬಿಸಿ ಬಿಸಿ ಹೊಗೆ ಬರ್ತಾ ಇದೆ. ಎಷ್ಟು ಸಿಂಪಲ್ ಆಗಿದೆ, ಏನು ಅನಿಸುತ್ತೆ, ಬಟ್ ಆದರೂ ನೋಡೋಕ್ಕೆ ಸೂಪರ್ ಆಗಿದೆ. ತುಂಬಾ ಬಿಸಿ ಇದೆ. ಬೆಲ್ಲದಿಂದ ಮಾಡಿದಂತಹ ಪೈನಾಪಲ್ ಹಾಕಿರುವಂತಹ ಕೇಸರಿ ಭಾತ ಇದೆ. ನಾನೇನೋ ರುಚಿ ನೋಡ್ತೀನಿ, ಸ್ವಲ್ಪ ತಣ್ಣಗಾಗಲಿ, ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ತಿಂತೀನಿ. ಅಲ್ಲಿವರೆಗೆ ನೀವು ಯಾವ ರೀತಿ ಮಾಡಿದ್ರು, ಎಲ್ಲರೂ ನೀವು ಮಾಡ್ತಿರ್ತೀರ, ಬಟ್ ಶೆಫ್ ಕೈಯಿಂದ ಮಾಡಿಸಿರೋ ಅಂತಹ ಈ ಕೇಸರಿ ಭಾತ್ ಹೇಗಿದೆ ಫಾಸ್ಟಾಗಿ ನೋಡ್ಕೊಂಡು ಬಂದ್ಬಿಡೋಣ. ಬೆಲ್ಲದ ಕೇಸರಿ ಭಾತ್. ಬೆಲ್ಲದ ಕೇಸರಿ ಭಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬೆಲ್ಲ 2 ಬಟ್ಟಲು, ಚಿರೋಟಿ ರವೆ 1 ಬಟ್ಟಲು, ತುಪ್ಪ 3 ರಿಂದ 4 ಚಮಚ, ಏಲಕ್ಕಿ ಪುಡಿ ಸ್ವಲ್ಪ, ಗೋಡಂಬಿ ಸ್ವಲ್ಪ, ಒಣ ದ್ರಾಕ್ಷಿ ಸ್ವಲ್ಪ, ಸಣ್ಣಗೆ ಹೆಚ್ಚಿದ ಪೈನಾಪಲ್ 1/4 ಬಟ್ಟಲು. ಬೆಲ್ಲದ ಕೇಸರಿ ಭಾತ್ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಒಲೆಯ ಮೇಲೆ ಒಂದು ಪಾತ್ರೆಗೆ ನೀರು ಹಾಕಿಕೊಂಡು ಕುದಿಸಿಟ್ಟುಕೊಳ್ಳಿ. ಈಗ ಒಂದು ಬಾಣಲೆಯನ್ನು ಕಾಯಲು ಇಟ್ಟು ತುಪ್ಪ ಹಾಕಿಕೊಂಡು ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಸೇರಿಸಿ ಹುರಿದುಕೊಳ್ಳಿ. ಇದಕ್ಕೆ ಚಿರೋಟಿ ರವೆ ಸೇರಿಸಿ ಘಮ ಬರುವವರೆಗೆ ಹುರಿದುಕೊಳ್ಳಿ. ಸಣ್ಣಗೆ ಹೆಚ್ಚಿಕೊಂಡ ಪೈನಾಪಲ್ ಅನ್ನು ಕೂಡ ಸೇರಿಸಿ ಬಾಡಿಸಿ. ಈ ಹಂತಕ್ಕೆ ಬಿಸಿ ನೀರನ್ನು ಸೇರಿಸಿ ಚೆನ್ನಾಗಿ ಕಲಿಸಿ. ಈಗ ಬೆಲ್ಲದ ಪುಡಿ ಹಾಕಿಕೊಂಡು ಕೈ ಬಿಡದೆ ಕಲಿಸಿಕೊಳ್ಳುತ್ತಾ ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ತುಪ್ಪ ಸೇರಿಸಿ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ಬೆಲ್ಲದ ಕೇಸರಿ ಭಾತ್ ತಯಾರು. ನವೀನ್ ಅವರೇ, ನಮಗೆ ನವಣಕ್ಕಿಯಿಂದ ಟಿಕ್ಕಿ ಮಾಡಿಕೊಟ್ಟಿದ್ದೀರಾ, ಮತ್ತೆ ಬೆಲ್ಲದಿಂದ ಕೇಸರಿ ಭಾತ್ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಗಂಡಸರು ಕೂಡ ಅಡುಗೆ ಮನೆಯಲ್ಲಿ ಇಷ್ಟು ಚೆನ್ನಾಗಿರುವಂತಹ ಖಾದ್ಯಗಳನ್ನು ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೀರಾ. ನಮಗೆ ಅನೇಕ ಧನ್ಯವಾದಗಳು. ಈಗ ನನ್ನ ಕೈಯಲ್ಲಿ ನವಣಕ್ಕಿ ಟಿಕ್ಕಿ ಇದೆ, ಹಾಗೆ ಬಿಸಿ ಬಿಸಿಯಾದಂತಹ ಜಾಗರಿ ಅಥವಾ ಬೆಲ್ಲದ ಕೇಸರಿ ಭಾತ ಇದೆ. ನಾನು ಆರಾಮಾಗಿ ಕೂತ್ಕೊಂಡು ತಿಂದು ಸವಿದು ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ವಾವ್, ತುಂಬ ಚೆನ್ನಾಗಿದೆ. ಪುದೀನ ಚಟ್ನಿ ಇರೋದ್ರಿಂದ ಖಾರವಾಗಿದೆ. ಮತ್ತು ಈಗ ನಾನೀಗ ಬೆಲ್ಲದಿಂದ ಮಾಡಿದಂಥ ಈಗಾಗಲೇ ಪೈನಾಪಲ್ ಹಾಕಿ ಕೇಸರಿ ಭಾತ್ ಮಾಡಿಕೊಟ್ಟಿದ್ದಾರೆ. ನೋಡೋಣ ಹೇಗಿದೆ ಅಂತ. ಖಾರ ಆದಮೇಲೆ ಈಗ ಸಿಹಿ. ನಿಜಕ್ಕೂ ಅದ್ಭುತವಾಗಿದೆ. ನಾನು ಜಾಸ್ತಿ ತಿಂದಿದ್ದು ಬನ್ಸಿ ರವೆಯಿಂದ ಮಾಡಿರೋದು ತಿಂದಿದ್ದೆ, ಬಟ್ ಇದು ಚಿರೋಟಿ ರವೆ ಹಾಕಿ ಮಾಡಿದ್ದಾರೆ. ಪೈನಾಪಲ್ದು ಎಷ್ಟು ಚೆನ್ನಾಗಿ ಘಮ ಕೊಟ್ಟಿದೆ. ಹದ ನಾವು ಹೇಳ್ತೀವಲ್ಲ, ಶೆಫ್ ಥರ ಮಾಡೋಕ್ಕೆ ನಮ್ಗೆ ಬರುತ್ತೋ ಇಲ್ಲ, ಆ ಹದ ಅವ್ರ ಕೈಯಲ್ಲೇ ಬಂದ್ಬಿಡತ್ತೆ. ಮೇ ಬಿ ನಾವು ಪ್ರಾಕ್ಟೀಸ್ ಮಾಡ್ತಾ ಆ ಹದಕ್ಕೆ ಬರುತ್ತೆ ಅನಿಸುತ್ತೆ. ಇಟ್ಸ್ ತುಂಬ ಸೂಪರ್ ಟೇಸ್ಟಿಯಾಗಿದೆ. ಬೆಲ್ಲದಿಂದ ಮಾಡಿದಂತಹ ಕೇಸರಿ ಭಾತ್ ವೀಕ್ಷಕರೇ, ನೀವು ಟ್ರೈ ಮಾಡಿ. ಆಹಾರ ಎಲ್ಲರಿಗೂ ಅಗತ್ಯ. ರುಚಿ ಇದ್ದರೆ ಇನ್ನೂ ಖುಷಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮ ಆಹಾರ ಸೇವನೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿತಮಿತ ಇರಬೇಕಲ್ವಾ? ಹಾಗಾದರೆ ಬನ್ನಿ, ಹಿತ ಮಿತ ಶುಚಿ ರುಚಿ ಸಾಧಿಸೋಣ. ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ?